ನಿಮ್ಮೆಲ್ಲರಿಗೂ ಒಂದು ಶುಭ ಸುದ್ದಿಯನ್ನ ನೀಡಲಿಕ್ಕೆ ನಾನು ಈ ವಿಡಿಯೋನ ಮಾಡ್ತಿದ್ದೀನಿ. ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಿದಂತಹ ಅಪ್ಡೇಟ್ಸ್ ಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕನ್ ನ ಪ್ರೆಸ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ಇಂದಿನ ವಿಡಿಯೋದಲ್ಲಿ ಇವತ್ತು ಸಂಜೆ ಒಂದು ವಿಡಿಯೋ ಮಾಡಿದ್ದೆ. ಏನಂತ ಹೇಳಿದ್ರೆ, ಇದೇ ವಾರದಲ್ಲಿ ಸಿ ಅಂಡ್ ಆರ್ ರೂಲ್ಸ್ ಕೂಡ ಬಿಡುಗಡೆ ಆಗುತ್ತೆ, ಫೈನಲ್ ಸಿ ಅಂಡ್ ಆರ್ ರೂಲ್ಸ್. ಅದರ ಜೊತೆಗೆ ನೋಟಿಫಿಕೇಶನ್ ಕೂಡ ಇಮಿಡಿಯೇಟ್ ಆಗಿ ಪ್ರಾರಂಭ ಆಗುತ್ತೆ. ಪ್ರಾರಂಭವಾಗಿ 45 ಡೇಸ್ ಓನ್ಲಿ ದೇ ವಿಲ್ ಗಿವ್ ದ ಟೈಮ್ ಅಂತ ಹೇಳಿದ್ದೆ. ಸೊ ಅದೇ ರೀತಿಯಾಗಿ ನೀವು ನೋಡ್ಬೋದು, ಇವತ್ತು ಈಗ ಫೈನಲ್ ಸಿ ಅಂಡ್ ಆರ್ ರೂಲ್ಸ್, ಶಿಕ್ಷಕರ ನೇಮಕಾತಿಯ ಫೈನಲ್ ಸಿ ಅಂಡ್ ಆರ್ ರೂಲ್ಸ್ ಬಿಡುಗಡೆ ಆಗಿರುವಂತದ್ದು ಸ್ನೇಹಿತರೆ. ಹಾಗಾದ್ರೆ ಸಿ ಅಂಡ್ ಆರ್ ರೂಲ್ಸ್ ಇವತ್ತು ಬಿಡುಗಡೆ ಆಗಿದೆ ಅಂದ್ರೆ ಇಮಿಡಿಯೇಟ್ ಆಗಿ ನಾಳೆ ಅಥವಾ ನಾಡಿದ್ದು ನೋಟಿಫಿಕೇಶನ್ ಪ್ರಾರಂಭ ಆಗುವಂತಹ ಸಾಧ್ಯತೆ ತುಂಬಾನೇ ಇದೆ. ಓಕೆ, ಹಾಗಾದ್ರೆ ಸಿ ಅಂಡ್ ಆರ್ ಅಲ್ಲಿ ಏನೇನು ಇದೆ ಅಂತ ಈಗ ನೋಡ್ತಾ ಹೋಗೋಣ. ನೋಡಿ ಸ್ನೇಹಿತರೆ, ಕರ್ನಾಟಕ ರಾಜ್ಯಪತ್ರ ಅಧಿಕೃತ ಪ್ರಕಟಿಸಲಾಗಿದ್ದು ವಿಶೇಷ ರಾಜ್ಯಪತ್ರಿಕೆ. ಇಲ್ಲಿ ಡೇಟ್ ನೋಡ್ಬೋದು, ಬೆಂಗಳೂರು ದಿನಾಂಕ 10/8/2026 ಅಂತ ಇದೆ ಅಲ್ವಾ. ಎಸ್, ನೋಡಿ ನಿಯಮಗಳನ್ನು ಎಲ್ಲ ಕೊಟ್ಟಿದ್ದಾರೆ. ಇದರಲ್ಲಿ ಏನೇನ್ ಚೇಂಜ್ ಆಗಿದೆ ಅಂತ ನೀವು ನೋಡ್ಬೋದು. ಮೇನ್ ಆಗಿ ನೋಡ್ತಾ ಹೋಗಿ ಸ್ನೇಹಿತರೆ. ಓಕೆ, ಇಲ್ಲಿ ನಮಗೆ ಮೇನ್ ಆಗಿ ಬೇಕಾಗಿರೋದು ಅರ್ಜಿಯನ್ನು ಆಹ್ವಾನಿಸುವುದು ನೇಮಕಾತಿ ಪ್ರಾಧಿಕಾರ, ಇದೆಲ್ಲ ಗೊತ್ತಿದೆ. ಸೊ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸುವುದು ಪರೀಕ್ಷಾ ಪ್ರಾಧಿಕಾರವು ಅಭ್ಯರ್ಥಿಗಳ ಆಯ್ಕೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಈ ನಿಯಮಗಳ ಉಪಬಂಧಗಳಿಗೆ ಅನುಸಾರವಾಗಿ ನಡೆಸತಕ್ಕದ್ದು. ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಒಂದೇ ಸಲ ಏಕಕಾಲದಲ್ಲಿ ಪ್ರತಿಯೊಂದು ವೃಂದಕ್ಕೂ ಸ್ಪರ್ಧಾತ್ಮಕ ಪರೀಕ್ಷೆಯನ್ನ ನಡೆಸ್ತಾರೆ. ಓಕೆ ಅಲ್ವಾ. ಪರೀಕ್ಷಾ ಮಾಧ್ಯಮ ಕನ್ನಡ ಮತ್ತು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಇರುತ್ತೆ. ಅಭ್ಯರ್ಥಿ ಯಾವುದೇ ಮೀಸಲಾತಿ ವರ್ಗಕ್ಕೆ, ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ನೋಡಿ ಸ್ನೇಹಿತರೆ, ಅಭ್ಯರ್ಥಿಯು ಯಾವುದೇ ಮೀಸಲಾತಿ ವರ್ಗಕ್ಕೆ ಸೇರಿದ್ರು ಕೂಡ SC ST 2A 2B 3B 3A 3B ಎನಿ ಕ್ಯಾಟಗರಿ, ದೇ ಶುಡ್ ಟೇಕ್ 35 ಮಾರ್ಕ್ಸ್ ಇನ್ ಈಚ್ ಪೇಪರ್. ಅವರು 35 ಅಂಕಗಳನ್ನು ಪ್ರತಿಯೊಂದು ಪತ್ರಿಕೆಯಲ್ಲೂ ಪಡೆದಿರಲೇಬೇಕು. ದೆನ್ ಓನ್ಲಿ ದೇ ವಿಲ್ ಅಲೋ ಫಾರ್ ಮೆರಿಟ್ ಲಿಸ್ಟ್. ಓಕೆನಾ. ಎಸ್, ಆಯ್ಕೆ ವಿಧಾನ ಯಾವ ರೀತಿ ನಡೆಯುತ್ತೆ ಅಂತ ನೋಡಿ. ಆಯ್ಕೆ ಪ್ರಾಧಿಕಾರವು ಪ್ರಾಥಮಿಕ ಶಾಲಾ ಶಿಕ್ಷಕರು 1ರಿಂದ 5ನೇ ತರಗತಿ, ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು 6ರಿಂದ 8ನೇ ತರಗತಿ, ದೈಹಿಕ ಶಿಕ್ಷಕರು ಮತ್ತು ಗಣಕ ವಿಜ್ಞಾನ ಕಂಪ್ಯೂಟರ್ ಸೈನ್ಸ್ ಟೀಚರ್ಸ್ ಆಯ್ಕೆ ಮಾಡಲು ಆಯಾ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳ ವಿಷಯವಾರು, ಮಾಧ್ಯಮವಾರು ಮತ್ತು ವರ್ಗವಾರು ಹುದ್ದೆಗಳಿಗೆ ನಿಗದಿಪಡಿಸಿದ ಸ್ಪರ್ಧಾತ್ಮಕ ಪರೀಕ್ಷೆ, ಶಿಕ್ಷಕರ ಅರ್ಹತಾ ಪರೀಕ್ಷೆ, ಶಿಕ್ಷಕರ ಶಿಕ್ಷಣ ಕೋರ್ಸ್ಗಳಲ್ಲಿ ಪಡೆದ ಅಂಕಗಳ ಅನುಪಾತದ ನಿಗದಿತ ಮಾದರಿಯನ್ನು ಅನುಸರಿಸಿ ಲೆಕ್ಕ ಹಾಕಿ ಶೇಕಡಾವಾರು ಆಧಾರದ ಮೇಲೆ ಆಯ್ಕೆಗೆ ಅರ್ಹತೆ ಪಟ್ಟಿಯನ್ನು ತಯಾರಿಸತಕ್ಕದ್ದು. ಸೊ ಅವ್ರು ಏನ್ ತಗೊಳ್ತಾರೆ ಅಂತ ಹೇಳಿದ್ರೆ, ಬ್ಯಾಕಪ್ ಸ್ಕೋರ್ ಅನ್ನು ಕೂಡ ಹಿಡಿತಾರೆ. ಸರ್ಟೈನ್ ಪರ್ಸೆಂಟೇಜ್ ಅಂತ ಹೇಳಿದರೆ ಅಷ್ಟು ಪರ್ಸೆಂಟೇಜ್ ಬ್ಯಾಕಪ್ ಸ್ಕೋರ್ ಅನ್ನ ತಗೊಳ್ತಾರೆ. ಅದ್ರ ಜೊತೆಗೆ ನೀವು ತೆಗೆದುಕೊಂಡಂತಹ ಅಂಕಗಳ ಆಧಾರದ ಮೇಲೆ ಅವರು ಲೆಕ್ಕ ಹಾಕಿ ಮೆರಿಟ್ ಲಿಸ್ಟ್ ಅನ್ನ ರೆಡಿ ಮಾಡ್ತಕ್ಕಂಥದ್ದು. ನೋಡಿ ಸ್ನೇಹಿತರೆ, ಅವ್ರು ಹೇಳಿದರೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪಡೆದ ಅಂಕಗಳು 1ರಿಂದ 5ನೇ ತರಗತಿ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ತೆಗೆದುಕೊಂಡಂತಹ ಅಂಕಗಳನ್ನು 70% ಅನ್ನ ತೆಗೆದುಕೊಳ್ತಕ್ಕಂಥದ್ದು. ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಪಡೆದ ಅಂಕಗಳು ಅಂದ್ರೆ TET ಯಲ್ಲಿ ತೆಗೆದುಕೊಂಡಂತಹ ಅಂಕಗಳು, ಅದರಲ್ಲೂ ಮೆನ್ಷನ್ ಮಾಡಿದ್ದಾರೆ ಸ್ಪೆಸಿಫಿಕ್ ಆಗಿ, TET ಪತ್ರಿಕೆ 1ರಲ್ಲಿ ತೆಗೆದುಕೊಂಡಿರುವಂತಹ 20% ಅಂಕಗಳನ್ನು, ಅದೇ ರೀತಿ PUC ಯಲ್ಲಿ 8% ಅಂಕಗಳು, ಹಾಗೂ ಶಿಕ್ಷಕರ ಶಿಕ್ಷಣ ಕೋರ್ಸ್ ಅಂತ ಏನ್ ಹೇಳ್ತೀವಿ ನಾವು B.Ed ಅಂತ ಅಥವಾ D.Ed ಅಂತ ಏನ್ ಹೇಳ್ತೀವಿ, D.Ed ಅಲ್ಲಿ 1ರಿಂದ 5ನೇ ತರಗತಿಗೆ D.Ed ಬರೋದ್ರಿಂದ D.Ed ಅಲ್ಲಿ 2% ಅಂಕಗಳನ್ನ ತೆಗೆದುಕೊಳ್ತಿರುವಂತದ್ದು. ಸೊ 4 ವರ್ಷಗಳ ಶಿಕ್ಷಕರ ಶಿಕ್ಷಣ ಪದವಿ ಹೊಂದಿರುವ ಅಭ್ಯರ್ಥಿಗಳ ಪ್ರಕರಣದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ 70%, TET ಯಲ್ಲಿ 20%, ಅದೇ ರೀತಿ 4 ವರ್ಷ BLED, ಸೊ BELED, BAED ಇದೆಲ್ಲದರಲ್ಲೂ ತಗೊಂಡಿರುವಂತಹ 10% ಅಂಕಗಳನ್ನ ತೆಗೆದುಕೊಳ್ತಕ್ಕಂಥದ್ದು. ಅದೇ ರೀತಿ 6ರಿಂದ 8ನೇ ತರಗತಿ ಬೋಧನೆ ಮಾಡುವಂತಹ ಶಿಕ್ಷಕರಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ 70% ಅಂಕ, ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ತೆಗೆದುಕೊಂಡಂತಹ ಅಂಕಗಳ ಒಟ್ಟು 20% ಅಂಕ, ಹಾಗೂ ಪದವಿ ಪರೀಕ್ಷೆಯಲ್ಲಿ ತೆಗೆದುಕೊಂಡಂತಹ 8%, ಹಾಗೂ BED ಯಲ್ಲಿ ತೆಗೆದುಕೊಂಡ ಅಥವಾ DED ಯಲ್ಲಿ ತೆಗೆದುಕೊಂಡ ಅಂಕಗಳ ಒಟ್ಟು 2% ಅಂಕಗಳನ್ನ ಹಿಡಿತಕ್ಕಂಥದ್ದು. ಅದೇ ರೀತಿ BED, BAED, BSc-ED ಯಲ್ಲಿ ತೆಗೆದುಕೊಂಡೋದಾದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ 70%, ಶಿಕ್ಷಕರ ಅರ್ಹತಾ ಪರೀಕ್ಷೆ TET ಪತ್ರಿಕೆ 2ರಲ್ಲಿ 20%, ಹಾಗೂ 4 ವರ್ಷಗಳ ಇದರಲ್ಲಿ 10% ತೆಗೆದುಕೊಳ್ತಕ್ಕಂಥದ್ದು. ಅದೇ ರೀತಿ ಕಂಪ್ಯೂಟರ್ ಸೈನ್ಸ್ ಟೀಚರ್ಸ್ಗೆ ಒಟ್ಟು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪಡೆದ ಅಂಕಗಳ 85% ತೆಗೆದುಕೊಳ್ತಕ್ಕಂಥದ್ದು. ನಿಗದಿಪಡಿಸಿದ ಪದವಿಯಲ್ಲಿ ತೆಗೆದುಕೊಂಡಂತಹ ಅಂಕಗಳ ಒಟ್ಟು 15% ಅನ್ನ ಅವರು ಮೆರಿಟ್ ಲಿಸ್ಟ್ ಗೆ ಕನ್ಸಿಡರ್ ಮಾಡ್ತಕ್ಕಂಥದ್ದು. ಎಸ್,
ದೈಹಿಕ ಶಿಕ್ಷಕರಿಗೆ ಕನ್ಸಿಡರ್ ಮಾಡ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಸ್ಪರ್ಧಾತ್ಮಕ ಪರೀಕ್ಷೆಗೆ ಒಟ್ಟು 85% ಅನ್ನ ತೆಗೆದುಕೊಳ್ತಕ್ಕಂಥದ್ದು, ಪಿಯುಸಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಪಡೆದ ಅಂಕಗಳ ಒಟ್ಟು 13% ಹಾಗೂ ದೈಹಿಕ ಶಿಕ್ಷಣ ಸರ್ಟಿಫಿಕೇಟ್ ಡಿಪ್ಲೊಮಾದಲ್ಲಿ ಪಡೆದ ಅಂಕಗಳಲ್ಲಿ 2% ಅನ್ನ ತೆಗೆದುಕೊಳ್ತಕ್ಕಂಥದ್ದು. ಸೊ ಇದಿಷ್ಟು ಪದವೀಧರ ಪ್ರಾಥಮಿಕ ಶಾಲಾ 6ರಿಂದ 8ನೇ ತರಗತಿ ಶಿಕ್ಷಕರ ಒಟ್ಟು ಮೆರಿಟ್ ಲಿಸ್ಟ್ ತೆಗೆದುಕೊಳ್ಳತಕ್ಕಂತಹ ಅಂಕಗಳ ಪರ್ಸೆಂಟೇಜ್ ಆಯ್ತು. ಅದೇ ರೀತಿ ಪ್ರೌಢಶಾಲಾ ಶಿಕ್ಷಕರು HSTR ಅಂತ ಏನ್ ಹೇಳ್ತೀವಿ, ಅದಕ್ಕೆ BED ಮತ್ತು BED ಅರ್ಹತೆಯನ್ನು ತೆಗೆದುಕೊಳ್ತಕ್ಕಂಥದ್ದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪಡೆದ ಅಂಕಗಳ ಒಟ್ಟು 85% ಅಂಕಗಳು ಹಾಗೂ ಪದವಿ ಪರೀಕ್ಷೆಯಲ್ಲಿ ತೆಗೆದುಕೊಂಡಂತಹ ಅಂಕಗಳ 13% ಮತ್ತು ಶಿಕ್ಷಕರ ಶಿಕ್ಷಣ ಕೋರ್ಸ್ BED ಅಂತ ಏನ್ ಹೇಳ್ತೀವಿ, ಇದರಲ್ಲಿ ತೆಗೆದುಕೊಂಡಂತಹ ಒಟ್ಟು 2% ಅಂಕಗಳು. TET is not mandatory for HSTR. ನೆಕ್ಸ್ಟ್, ದೈಹಿಕ ಶಿಕ್ಷಣ ಶಿಕ್ಷಕರು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅಂದ್ರೆ CETಲಿ 85%, ಪದವಿ ಪರೀಕ್ಷೆಯಲ್ಲಿ 13% ಹಾಗೂ ದೈಹಿಕ ಶಿಕ್ಷಣ ಕೋರ್ಸ್ಗಳಲ್ಲಿ ಪಡೆದಂತಹ ಒಟ್ಟು 2% ಅಂಕಗಳನ್ನು ತೆಗೆದುಕೊಳ್ತಕ್ಕಂಥದ್ದು. 7ನೇ ಪಾಯಿಂಟ್ ಬಂದಾಗ, ಮೀಸಲಾತಿ ನೇರ ನೇಮಕಾತಿಗಳಿಗೆ ಚಾಲ್ತಿಯಲ್ಲಿರುವ ನಿಯಮಗಳ ಲಂಬ ಮತ್ತು ಸಮತಳ ಎರಡೂ ಮೀಸಲಾತಿಗಳು ಪ್ರಸ್ತುತ ನಿಯಮಗಳಡಿಯಲ್ಲಿ ಮಾಡುವ ನೇಮಕಾತಿಗಳಿಗೆ ಅನ್ವಯವಾಗತಕ್ಕದ್ದು. ನೇರ ನೇಮಕಾತಿಗೆ ಚಾಲ್ತಿಯಲ್ಲಿರುವಂತಹ ಏನ್ ನಿಯಮಗಳಿದಾವೋ ಆ ನಿಯಮಗಳಿಗೆ ಅನುಸಾರವಾಗಿ ಮೀಸಲಾತಿಗೆ ಕೊಟ್ಟು ಅವರು ನೇಮಕಾತಿ ಮಾಡ್ತಕ್ಕಂಥದ್ದು. ಅದೇ ರೀತಿ ವಯೋಮಿತಿಯನ್ನ ನೋಡ್ತಾ ಬಂದಾಗ, ಇದು ಮೇನ್ ಆಗಿ ಎಲ್ರಿಗೂ ಕೂಡ ಇಂಪಾರ್ಟೆಂಟ್ ಆಗಿತ್ತು. ವಯೋಮಿತಿ SC ST ಪ್ರವರ್ಗ 1 ಮತ್ತು ಅಂಗವೈಕಲ್ಯ ಉಳ್ಳ ವ್ಯಕ್ತಿಗಳಿಗೆ 45 ವರ್ಷಗಳು, 2A 2B 3A 3B ಗೆ 43 ವರ್ಷ ಹಾಗೂ GM ಅವರಿಗೆ ಕಂಪ್ಲೀಟ್ಲಿ ಪ್ಯೂರ್ ಸಾಮಾನ್ಯ ಅರ್ಹತೆ ಇತರ ಇರೋರಿಗೆ 40 ವರ್ಷಗಳನ್ನ ಅವರು ವಯೋಮಿತಿಯನ್ನ ನಿಗದಿಪಡಿಸಿರುವಂತದ್ದು. ಅರ್ಜಿ ಸಲ್ಲಿಸಲು ಸ್ವೀಕರಿಸಲು ನಿಗದಿಪಡಿಸಿರುವ ಕಡೆಯ ದಿನಾಂಕ ಇರುವಂತೆ ಅಭ್ಯರ್ಥಿ ವಯೋಮಾನ ಲೆಕ್ಕಾಚಾರ ಮಾಡ್ತಾರಂತೆ. ಅಭ್ಯರ್ಥಿಗಳ ಆಯ್ಕೆ ಪಟ್ಟಿ ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಕಟಿಸುವ ಪೂರ್ವದಲ್ಲಿ ಅಧಿಸೂಚಿತ ಖಾಲಿ ಹುದ್ದೆಗಳ ಸಂಖ್ಯೆ 2ರಷ್ಟು ಪ್ರಮಾಣದಲ್ಲಿ ಅರ್ಹತೆಯ ಆಧಾರದ ಮೇಲೆ ದಾಖಲೆ ಪರಿಶೀಲನೆಗೆ ಅಭ್ಯರ್ಥಿಗಳನ್ನು ಆಯ್ಕೆ ಪ್ರಾಧಿಕಾರವು ಆಹ್ವಾನಿಸತಕ್ಕದ್ದು. ಅಂದ್ರೆ 1:2 ರೂಪದಲ್ಲಿ ಅವರು ಆ ಒಂದು ವೆರಿಫಿಕೇಶನ್ಗೆ ಕರೀತಾರೆ. ಅದ್ರ ಬಗ್ಗೆ ಹೇಳ್ತಾ ಹೋಗಿದ್ದಾರೆ. ನೆಕ್ಸ್ಟ್ ಇದೆಲ್ಲದು ಓದ್ಕೊಳ್ಳಿ. ನೆಕ್ಸ್ಟ್ ಮೇನ್ ಆಗಿ ಇಂಪಾರ್ಟೆಂಟ್ ಇರೋದು ಅಂತ ಹೇಳಿದ್ರೆ, ಅಭ್ಯರ್ಥಿಗಳ ನೇಮಕಾತಿ ಅಂತಿಮ ಪಟ್ಟಿಯಲ್ಲಿನ ಅಭ್ಯರ್ಥಿಗಳ ನೇಮಕಾತಿ ಪ್ರಾಧಿಕಾರ ಅಂತ ಪ್ರತಿಯೊಬ್ಬ ಅಭ್ಯರ್ಥಿಯು ಸಲ್ಲಿಸಿದ ಪ್ರಮಾಣ ಪತ್ರಗಳ ಸತ್ಯ ಅಂದ್ರೆ ಅಕ್ಯುರೇಟ್ ಆಗಿ ಏನಿದೆ ಡೀಟೇಲ್ಸ್ ಅದರ ಪ್ರಕಾರ ಪರಿಶೀಲನೆ ಮಾಡಿಕೊಂಡು ಆ ಒಂದು ನೇಮಕಾತಿಗೆ ಪರಿಗಣಿಸ್ತಾ ಹೋಗ್ತಾರೆ. ಸೇವಾನಿರತ ಶಿಕ್ಷಕರ ಅರ್ಹತೆ ಈಗಾಗಲೇ ಶಾಲಾ ಶಿಕ್ಷಣ ಇಲಾಖೆಯ ಸರ್ಕಾರಿ ಶಾಲೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಇದು ಶಿಕ್ಷಕರೊಬ್ಬರು ಅವರು ಯಾವ ವೃಂದದ ಹುದ್ದೆಯನ್ನು ಹೊಂದಿದ್ದಾರೋ ಅದೇ ಹುದ್ದೆಗೆ ಈ ವಿಶೇಷ ನಿಯಮಗಳಲ್ಲಿ ಅರ್ಜಿ ಸಲ್ಲಿಸತಕ್ಕದ್ದಲ್ಲ. ಇಲ್ಲಿ ನೋಡಿ ಮೆನ್ಷನ್ ಮಾಡಿದ್ದಾರೆ. ಇದು ಸೇವಾನಿರತ ಶಿಕ್ಷಕರ ಅರ್ಹತೆ ಯಾವ ವೃಂದದಲ್ಲಿ ಇರ್ತಾರೋ ಆ ವೃಂದದಲ್ಲಿರುವ ಹುದ್ದೆಯನ್ನ ಬಿಟ್ಟು ಬೇರೆ ಹುದ್ದೆಗೆ ಬೇಕಾದ್ರೆ ಅಪ್ಲಿಕೇಶನ್ ಹಾಕ್ಬೋದು. ಈಗಾಗಲೇ ಯಾವ ಹುದ್ದೆಯನ್ನು ಹೊಂದಿದಾರೋ ಆ ವೃಂದದ ಹುದ್ದೆಗೆ ಈ ಒಂದು ನಿಯಮಗಳ ಪ್ರಕಾರ ಅರ್ಜಿ ಸಲ್ಲಿಸಕ್ಕೆ ಅವಕಾಶ ಇಲ್ಲ ಸ್ನೇಹಿತರೆ. ಓಕೆ ನೋಡಿ ಸ್ನೇಹಿತರೆ, ಹಾಗಾದ್ರೆ ವಿದ್ಯಾರ್ಹತೆ ಏನ್ ಕೇಳಿದಾರೆ, 1ರಿಂದ 5ನೇ ತರಗತಿಗೆ ನೇಮಕಾತಿ ಹೊಂದಲಿರುವ ಶಿಕ್ಷಕರನ್ನು ಶಾಲೆಯಲ್ಲಿನ ಮತ್ತು ಹತ್ತಿರದ ಶಾಲೆಯಲ್ಲಿನ ಕಾರ್ಯಭಾರವನ್ನು ಪರಿಗಣಿಸಿ ಕಾರ್ಯ ಹಂಚಿಕೆ ಮಾಡಬಹುದಾಗಿದೆ. 50% ಅಂಕಗಳನ್ನು ಎಲಿಮೆಂಟರಿ ಶಿಕ್ಷಣದಲ್ಲಿ 2 ವರ್ಷದ ಡಿಪ್ಲೊಮೊ ಅಥವಾ PUCಯಲ್ಲಿ 50% ಅಂಕಗಳು ಮತ್ತು ಎಲಿಮೆಂಟರಿ ಶಿಕ್ಷಣದಲ್ಲಿ 4 ವರ್ಷಗಳ ಪದವಿ, PUCಯಲ್ಲಿ ಕನಿಷ್ಠ 50% ಅಂಕಗಳು, 2 ವರ್ಷಗಳ ಡಿಪ್ಲೊಮೊ ಮತ್ತು ಕರ್ನಾಟಕ ಸರ್ಕಾರ ಅಥವಾ ಭಾರತ ಸರ್ಕಾರ ನಡೆಸುವ ಶಿಕ್ಷಕರ ಅರ್ಹತೆ ಉತ್ತೀರ್ಣರಾಗಿರತಕ್ಕದ್ದು. ಇದರಲ್ಲಿ ನೋಡಿ ಮೆನ್ಷನ್ ಮಾಡಿದ್ದಾರೆ, ಪ್ರತಿಯೊಂದು ಸಬ್ಜೆಕ್ಟ್ ಅಲ್ಲೂ ಕೂಡ 50 ಅಂಕಗಳನ್ನು ತೆಗೆದುಕೊಂಡಿರಬೇಕು ಅಂತ ಲಾಸ್ಟ್ ಒಂದು C100 ರಲ್ಲಿ ಇತ್ತು. ಈಗ ನೋಡಿ PUCಯಲ್ಲಿ ಕನಿಷ್ಠ 50% ಅಂಕಗಳು ಅಂತ ಹೇಳಿದ್ದಾರೆ. ಅಂತ ಹೇಳಿದ್ರೆ ಒಟ್ಟು PUCಯ ಒಟ್ಟು 50% ಅಂಕಗಳನ್ನ ತೆಗೆದುಕೊಳ್ಬೇಕು ಅಂತ ಮೆನ್ಷನ್ ಮಾಡಿರುವಂತದ್ದು ಎಲ್ಲಾ ಸಬ್ಜೆಕ್ಟ್ ಅಲ್ಲಿ ಅಂತ ಮೆನ್ಷನ್ ಮಾಡಿಲ್ಲ ಸ್ನೇಹಿತರೆ. ಸೊ ಇದೊಂದು ಎಲ್ಲರೂ ಒಂದು ಕಾತುರದಿಂದ ಕಾಯ್ತಕ್ಕಂತಹ ಒಂದು ವಿಷಯ ಆಗಿತ್ತು. ಅದೇ ರೀತಿ ದೈಹಿಕ ಶಿಕ್ಷಣ ಶಿಕ್ಷಕರ ಹುದ್ದೆಗೆ ಒಂದು ವಿದ್ಯಾರ್ಹತೆಯನ್ನು ಕೊಟ್ಟಿರುವಂತದ್ದು. ಅದೇ ರೀತಿ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಣ ಶಿಕ್ಷಕರಿಗೆ 6ರಿಂದ 8ನೇ ತರಗತಿ ವಿದ್ಯಾರ್ಹತೆ ಪದವಿಯಲ್ಲಿ ಕನಿಷ್ಠ 50% ಅಂಕಗಳನ್ನು ತೆಗೆದುಕೊಂಡಿರಬೇಕು ಮತ್ತು ಬ್ಯಾಚಲರ್ ಆಫ್ ಎಜುಕೇಶನ್ ಪದವಿ ಅಥವಾ ವಿಶೇಷ ಶಿಕ್ಷಣ ಪದವಿಯಲ್ಲಿ 50% ಅಂಕಗಳನ್ನು ತೆಗೆದುಕೊಂಡಿರಬೇಕು. ಸೊ ಇದು SC ST ಅಭ್ಯರ್ಥಿಗಳಾಗಿದ್ದರೆ 45 ಅಂಕಗಳನ್ನು ತೆಗೆದುಕೊಂಡಿದ್ರು ಕೂಡ ದೇ ಆರ್ ಎಲಿಜಿಬಲ್ ಫಾರ್ ಅಪ್ಲೈ ದ GPT. ಓಕೆ ಎಸ್, ಕನ್ನಡ ಹುದ್ದೆ ಕರೆಯುವಂತ ಸಾಧ್ಯತೆ ಹೆಚ್ಚಾಗಿದೆ. ಯಾಕಂತ ಹೇಳಿದ್ರೆ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು ಭಾಷೆ ಅಂತ ಕೊಟ್ಟಿದ್ದಾರೆ, ಕನ್ನಡ, ಇಂಗ್ಲಿಷ್, ಹಿಂದಿ ಭಾಷೆಗಳನ್ನ ಕರೆಯುವಂತ ಸಂಭವ ಹೆಚ್ಚಾಗಿದೆ. ಅದರ ಜೊತೆಗೆ ಗಣಿತ ಮತ್ತು ವಿಜ್ಞಾನ ಶಿಕ್ಷಕರಿಗೆ ಅಪ್ಲಿಕೇಶನ್ ಹಾಕ್ಬೇಕು ಅಂತ ಹೇಳಿದ್ರೆ
ಗಣಿತ ವ್ಯಾಸಂಗ ಮಾಡಿದ್ದು ಪದವಿಯಲ್ಲಿ ಗಣಿತ ಕಂಪಲ್ಸರಿ ವ್ಯಾಸಂಗ ಮಾಡಿರಲೇಬೇಕು. ಭೌತಶಾಸ್ತ್ರವನ್ನು ಪದವಿಯಲ್ಲಿ 3 ವರ್ಷಗಳಲ್ಲಿ ಕೂಡ ವ್ಯಾಸಂಗ ಮಾಡಿದ್ರೆ ಮಾತ್ರ ದೇ ಆರ್ ಎಲಿಜಿಬಲ್ ಟು ಅಪ್ಲೈ ಫಾರ್ ಅಪ್ಲೈ ಜಿಪಿಟಿ ಇನ್ ಮ್ಯಾಥ್ಸ್ ಅಂಡ್ ಸೈನ್ಸ್. ಓಕೆ, ನೆಕ್ಸ್ಟ್ ಜಿಪಿಟಿ ಇನ್ ಲೈಫ್ ಸೈನ್ಸ್. ಅವರು ಏನ್ ಮಾಡಿರ್ಬೇಕು ಅಂತ ಹೇಳಿದ್ರೆ, ಗಣಿತ ವಿಷಯದ ಒಂದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕ ಹುದ್ದೆಗೆ, ಈ ಹುದ್ದೆ ವಿಜ್ಞಾನ ಮತ್ತು ಗಣಿತ ವಿಷಯದ ಒಂದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿ ಶಿಕ್ಷಕರ ಅನುಪಾತದನುಸಾರ ಹುದ್ದೆ ಇರುವ ಶಾಲೆಯಲ್ಲಿ ಮಾತ್ರ ಇರುತ್ತವೆ. ಅಂದ್ರೆ ಎಲ್ಲಾ ಸ್ಕೂಲಲ್ಲಿ ಜೀವಶಾಸ್ತ್ರ ಹುದ್ದೆಗಳು ಇರೋದಿಲ್ಲ. ಓಕೆ, ಇದಕ್ಕೆ ಏನೇನೋ ಒಂದು ವಿದ್ಯಾರ್ಹತೆ ಅಂತ ನೋಡ್ತಾ ಹೋಗಿ, ಸಮಾಜ ಮತ್ತು ಒಂದು ಕಂಪ್ಯೂಟರ್ ಸೈನ್ಸ್. ಓಕೆ, ಅದೇ ತರ ಪ್ರೌಢಶಾಲಾ ಶಿಕ್ಷಕರು ಅಂತ ಬಂದಾಗ HSTRಗೆ ಪದವಿಯಲ್ಲಿ ಕನಿಷ್ಠ ಸರಾಸರಿ 50% ಅಂಕಗಳನ್ನು ತೆಗೆದುಕೊಂಡಿರಬೇಕು. ನೆಕ್ಸ್ಟ್ ಬಿಇಡಿಯಲ್ಲಿ ಮುಖ್ಯವಾಗಿ ನೋಡಿ ಸ್ನೇಹಿತರೆ, ಬಿಇಡಿಯಲ್ಲಿ ಮೇನ್ ಆಗಿ ಇವರು ಪದವಿ ಮತ್ತು ಬಿಇಡಿಯನ್ನ ಕೊಟ್ಟಿರ್ತಕ್ಕಂಥದ್ದು. ಓಕೆನಾ? ಎಸ್, ಸಹ ಶಿಕ್ಷಕರು ಕಲಾ ಅಂತ ಕೊಟ್ಟಿದ್ದಾರೆ, ಅಂದ್ರೆ ಆರ್ಟ್ಸ್ ಶಿಕ್ಷಕರನ್ನ ಅವರು ನೇಮಕಾತಿ ಮಾಡ್ತಕ್ಕಂಥದ್ದು. ಅದೇ ರೀತಿ ಜೀವಶಾಸ್ತ್ರವನ್ನು ನೇಮಕಾತಿ ಮಾಡ್ತಕ್ಕಂಥದ್ದು. ನೆಕ್ಸ್ಟ್ ಅದೇ ರೀತಿ ಯಾವ ಮಾಧ್ಯಮದಲ್ಲಿ ಪಾಠ ಬೋಧನೆ ಮಾಡುವವರು ಆ ಭಾಷೆಯನ್ನು ಪದವಿ ಹಂತದಲ್ಲಿ ಅಭ್ಯಾಸ ಇರತಕ್ಕದ್ದು. ಪದವಿಯಲ್ಲಿ ವಿಜ್ಞಾನ ಪದವಿ ವಿಷಯದ ಪದವಿಯಲ್ಲಿ ಕೆಳಗಿನ 2 ವಿಷಯಗಳನ್ನು ಅಭ್ಯಾಸ ಮಾಡಿರ್ತಕ್ಕದ್ದು. ನೋಡಿ, ಜೀವಶಾಸ್ತ್ರ ಒಂದು ಶಿಕ್ಷಕರಾಗಬೇಕು ಅಂತ ಹೇಳಿದ್ರೆ ರಸಾಯನಶಾಸ್ತ್ರ, ಸಸ್ಯಶಾಸ್ತ್ರ, ಪ್ರಾಣಿಶಾಸ್ತ್ರ ಅಥವಾ ಜೈವಿಕ ತಂತ್ರಜ್ಞಾನ, ತಳಿಶಾಸ್ತ್ರ, ಈ ಒಂದು ವಿಷಯಗಳನ್ನ ಕಂಪಲ್ಸರಿ ಅವರು ಸ್ಟಡಿ ಮಾಡಿರ್ಬೇಕು ಫಾರ್ ಸೈನ್ಸ್ ಟೀಚರ್ ಇನ್ HSTR. ಎಸ್, ನೆಕ್ಸ್ಟ್ ಭಾಷಾ ಶಿಕ್ಷಕರು ಕನ್ನಡ ಮತ್ತು ಆಂಗ್ಲ ಭಾಷಾ ಮಾಧ್ಯಮ ಅಂತ ಹೇಳಿದ್ರೆ, ಭಾಷಾ ಶಿಕ್ಷಕರು ಕಲಾ ವಿಷಯದಲ್ಲಿ ಪದವಿಯನ್ನು ಹೊಂದಿರತಕ್ಕದ್ದು. ಸದರಿ ಪದವಿಯಲ್ಲಿ ಕಡ್ಡಾಯವಾಗಿ ಕನ್ನಡ ಮತ್ತು ಆಂಗ್ಲ ಭಾಷೆಯನ್ನು ಒಂದು ಐಚ್ಛಿಕ ವಿಷಯನಾಗಿ ಅವರು ಕಂಪಲ್ಸರಿ ಅಧ್ಯಯನ ಮಾಡಿರ್ತಕ್ಕದ್ದು. ಫಾರ್ ಲ್ಯಾಂಗ್ವೇಜ್ ಟೀಚರ್, ಅವರು ಏನು ಈಗ ಕನ್ನಡ ಮತ್ತು ಇಂಗ್ಲಿಷ್ ಲ್ಯಾಂಗ್ವೇಜ್ ಅನ್ನು ಅವರು ಕಂಪಲ್ಸರಿಯಾಗಿ ಒಂದು ಐಚ್ಛಿಕ ವಿಷಯನಾಗಿ ಆಪ್ಷನಲ್ ಕನ್ನಡ ಅಥವಾ ಆಪ್ಷನಲ್ ಇಂಗ್ಲಿಷ್ ಆಗಿ ಓದಿದ್ರೆ ಮಾತ್ರ ಅವರು ಭಾಷಾ ಶಿಕ್ಷಕರ ಅರ್ಹತೆ ಹೊಂದಿರ್ತಾರೆ. ಅದೇ ರೀತಿ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಏನೇನಿದೆ ರೂಲ್ಸ್ ನೋಡ್ತಾ ಹೋಗಿ ವಿದ್ಯಾರ್ಹತೆಯನ್ನ. ಓಕೆ, ಎಸ್, ಇದಿಷ್ಟು ಒಂದು ವಿದ್ಯಾರ್ಹತೆ ಶಿಕ್ಷಕರೇ. ಓಕೆ ಸ್ನೇಹಿತರೆ, ಸಾಮಾನ್ಯ ಪತ್ರಿಕೆ ಒಂದರಲ್ಲಿ ನೋಡಿ, ಸಾಮಾನ್ಯ ಪತ್ರಿಕೆ ಅಂತ ಇದೆ. ಇದರಲ್ಲಿ ವಸ್ತುನಿಷ್ಠ ಮಾದರಿಯ ಪತ್ರಿಕೆ ಇರುತ್ತೆ. ಅಂದ್ರೆ ಈ ಸಾಮಾನ್ಯ ಜ್ಞಾನ, ಬಾಲ ಮನೋವಿಜ್ಞಾನ, ಮಾನಸಿಕ ಸಾಮರ್ಥ್ಯ, ಭಾಷೆಗಳು, ಸಾಮಾನ್ಯ ಕನ್ನಡ ಮತ್ತು ಸಾಮಾನ್ಯ ಇಂಗ್ಲಿಷ್, ಮೌಲ್ಯ ಶಿಕ್ಷಣ, ಆರೋಗ್ಯ ಶಿಕ್ಷಣ ಮತ್ತು ಗಣಕತಂತ್ರ, ಕಂಪ್ಯೂಟರ್ ಜ್ಞಾನವನ್ನ ಹೊಂದಿರಬೇಕು. ಇಷ್ಟು ಪಾಯಿಂಟ್ಸ್ ಅನ್ನು ಹೊಂದಿರುವಂತಹ ಸಿಲೆಬಸ್ ಅನ್ನು ಸಾಮಾನ್ಯ ಪತ್ರಿಕೆಯಲ್ಲಿ ಒಳಗೊಂಡಿರುತ್ತೆ. ಸೊ ಹಾಗಾಗಿ ಸಾಮಾನ್ಯ ಪತ್ರಿಕೆ ಮಲ್ಟಿಪಲ್ ಚಾಯ್ಸ್ ಬೇಸ್ಡ್ ಕ್ವಶನ್ಸ್ ಇರೋದ್ರಿಂದ ಕಂಪಲ್ಸರಿ ಇವಿಷ್ಟು ಪಾಯಿಂಟ್ಸ್ ಅಲ್ಲಿರುವಂತಹ ಒಂದು ಕಾನ್ಸೆಪ್ಟ್ ಅನ್ನು ನೀವು ಕಂಪಲ್ಸರಿ ಸ್ಟಡಿ ಮಾಡಬೇಕಾಗುತ್ತೆ 1ರಿಂದ 5ನೇ ತರಗತಿ ಶಿಕ್ಷಕರು. ಅದೇ ರೀತಿ ಪತ್ರಿಕೆ 2ರಲ್ಲಿ ವಿಷಯ ನಿರ್ದಿಷ್ಟ ಪತ್ರಿಕೆಗಳು, ಇದು ನಿರ್ದಿಷ್ಟ ಪತ್ರಿಕೆ ಆಗಿದ್ದು 100 ಮಾರ್ಕ್ಸ್ ಇರುತ್ತೆ. ಗಣಿತ, ಪರಿಸರ ಅಧ್ಯಯನ, ಸಮಾಜ ವಿಜ್ಞಾನ OMR ಶೀಟ್ ಅಲ್ಲಿ ಉತ್ತರಿಸಬೇಕಾಗಿರುತ್ತೆ. ಸೊ 1ರಿಂದ 5ನೇ ತರಗತಿಗೆ 2 ಪತ್ರಿಕೆ ಆಗಿರುತ್ತೆ. ಅದೇ ರೀತಿ ದೈಹಿಕ ಶಿಕ್ಷಕರಿಗೂ ಕೂಡ 2 ಪತ್ರಿಕೆ, ಅದು ಮಲ್ಟಿಪಲ್ ಚಾಯ್ಸ್ ಬೇಸ್ಡ್ ಕ್ವಶನ್ಸ್. ಅದೇ ರೀತಿ 6ರಿಂದ 8ನೇ ತರಗತಿ ಜಿಪಿಟಿ ಶಿಕ್ಷಕರಿಗಾದ್ರೂ ಅಷ್ಟೇ ಈ ಸಲ ಅವರು ಹೊಸ ರೀತಿಯಂತಹ ನಿಯಮವನ್ನು ತಂದಿರ್ತಕ್ಕಂಥದ್ದು. ಮೊದಲನೇದು 100 ಅಂಕಗಳಿಗೆ ವಸ್ತುನಿಷ್ಠ ಮಾದರಿ ಪ್ರಶ್ನೆ ಪತ್ರಿಕೆ. ಅದೇ ರೀತಿ 2ನೇ ಪತ್ರಿಕೆ ಕೂಡ ನಿರ್ದಿಷ್ಟ ಪತ್ರಿಕೆ ಆಗಿದ್ದು ಅದು ಕೂಡ ವಸ್ತುನಿಷ್ಠ ಮಾದರಿ ಪ್ರಶ್ನೆ ಆಗಿರುತ್ತೆ. ಸೊ ಇದು ಮೊಟ್ಟ ಮೊದಲ ಬಾರಿಗೆ ಜಿಪಿಟಿಯಲ್ಲಿ ಹೊಸ ಒಂದು ರೂಲ್ಸ್ ಅನ್ನ ತಂದಿರತಕ್ಕಂಥದ್ದು. ಸೊ ನೋಡ್ಬೋದು ನೀವು, ಜಿಪಿಟಿ ಭಾಷಾ ಶಿಕ್ಷಕರು ಕನ್ನಡ ಅಂತ ಇದೆ, ಈ ಸಲ ಕನ್ನಡ ಕಾಲ್ ಮಾಡ್ತಿರೋದವರು. ಅದೇ ರೀತಿ ಭಾಷಾ ಶಿಕ್ಷಕರು ಇಂಗ್ಲಿಷ್ ಕಾಲ್ ಮಾಡ್ತಿದ್ದಾರೆ, ಗಣಿತ ವಿಜ್ಞಾನ ಶಿಕ್ಷಕರನ್ನ ಕಾಲ್ ಮಾಡ್ತಿದ್ದಾರೆ, ಸಮಾಜ ವಿಜ್ಞಾನ ಶಿಕ್ಷಕರು ಕಾಲ್ ಮಾಡ್ತಿದ್ದಾರೆ, ಜೀವ ವಿಜ್ಞಾನ ಶಿಕ್ಷಕರನ್ನು ಕೂಡ ಸಹ ಅವರು ಕಾಲ್ ಮಾಡ್ತಿರೋದು. ಅದೇ ರೀತಿ ಇದು ಒಂದು ಕಂಪ್ಯೂಟರ್ ಸೈನ್ಸ್ ಟೀಚರ್ಸ್ಗೆ ಈ ರೀತಿಯ ಪತ್ರಿಕೆ 1 ಮತ್ತು ಪತ್ರಿಕೆ 2 ಅದು ಕೂಡ ಪ್ಯೂರ್ಲಿ ಮಲ್ಟಿಪಲ್ ಚಾಯ್ಸ್ ಬೇಸ್ಡ್ ಕ್ವಶನ್ಸ್ ಇರುತ್ತೆ. ಪ್ರೌಢಶಾಲಾ ಶಿಕ್ಷಕರಿಗೂ ಕೂಡ ಸಾಮಾನ್ಯ ಪತ್ರಿಕೆ 1 ಅಂತ ಇರುತ್ತೆ. ಅದರಲ್ಲಿ ಇಷ್ಟು ಪಾಯಿಂಟ್ಸ್ ಅನ್ನು ಒಳಗೊಂಡಿರುವಂತಹ ಪ್ರಶ್ನೆಗಳಿರ್ತವೆ 100 ಅಂಕಗಳಿಗೆ. ಅದೇ ರೀತಿ ಪತ್ರಿಕೆ 2ರಲ್ಲೂ ಕೂಡ ಭಾಷಾ ಶಿಕ್ಷಕರು ಕನ್ನಡ, ಭಾಷಾ ಶಿಕ್ಷಕರು ಇಂಗ್ಲಿಷ್, CBZ ಕಲಾ ಶಿಕ್ಷಕರು ಅಂತ ಇವಿಷ್ಟು ಇರುತ್ತೆ. ಇದು ಪತ್ರಿಕೆ 2. ದಿಸ್ ಇಸ್ ಆಲ್ಸೋ ಫಾರ್ 100 ಮಾರ್ಕ್ಸ್. ಓಕೆನಾ? ಎಸ್, ಇದು ಕೂಡ ಮಲ್ಟಿಪಲ್ ಚಾಯ್ಸ್ ಬೇಸ್ಡ್ ಕ್ವಶನ್ಸ್ ಇರುತ್ತೆ. ಎಸ್, ಇದಿಷ್ಟು ಒಂದು HSTR ಅಲ್ಲಿರುವಂತಹ ಸಹ ಶಿಕ್ಷಕರ ಒಂದು ಪತ್ರಿಕೆ ಆಗಿರುತ್ತೆ. ಅದೇ ರೀತಿ ದೈಹಿಕ ಶಿಕ್ಷಕರಿಗೆ ಒಂದು ಸಾಮಾನ್ಯ ಪತ್ರಿಕೆ, ಒಂದು ವಿಷಯ ಪತ್ರಿಕೆ 100 ಮಾರ್ಕ್ಸ್. ಇದು ಪ್ಯೂರ್ಲಿ ಒಂದು OMR ಶೀಟ್ ಅಲ್ಲೇ ನೀವು ಆನ್ಸರ್ ಮಾಡಬೇಕಾಗಿರುತ್ತೆ. ಸೊ ಇದಿಷ್ಟು ಒಂದು ರಿವೈಸ್ಡ್ ಫೈನಲ್ C&R ರೂಲ್ಸ್ ಸ್ನೇಹಿತರೆ.
ಇನ್ನು ಈ C&R ರೂಲ್ಸ್ ಅಲ್ಲಿ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಇನ್ನು ಏನಾದ್ರು ಡೌಟ್ಸ್ ಇದ್ರೆ ನಾನು ಕ್ಲಾರಿಫೈ ಮಾಡುವಂತಹ ಕೆಲಸ ಮಾಡ್ತಾ ಹೋಗ್ತೇನೆ. ಸೊ ಇದೇ ರೀತಿ ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಿದಂತಹ ಅಪ್ಡೇಟ್ಸ್ ಗಾಗಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಆಗೋದನ್ನ ಮರೀದೆ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಹಾಗೂ ಈ ವಿಡಿಯೋವನ್ನ ಆದಷ್ಟು ಹೆಚ್ಚಾಗಿ ಶೇರ್ ಮಾಡಿ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಂದಿನ ವಿಡಿಯೋನ ಮುಗಿಸ್ತೀನಿ. ಥ್ಯಾಂಕ್ ಯು.